हर नम पार्वती पते हर हर महादेव हर महादेव हर नम पार्वती पते हर हर महादेव हर नम पार्वती पते हर हर महादेव चलो चलो ಈಗ ಟ್ರೆಕ್ಕಿಂಗ್ ಎರಡನೇ ದಿನ ಶುರು ಮಾಡಿದ್ದೀವಿ. ಮಹಾದೇವನ ನೆನಪಿಸ್ಕೊಂಡು ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಯಾವುದೇ ಥರದ ಪ್ರಾಬ್ಲಮ್ ಆಗದೆ ಇರೋಂಗೆ ನೋಡ್ಕೊಳಪ್ಪ ದೇವ್ರೆ. ಈಗ ಮಿಂತಾಚಿಗೆ ಹೊರಟಿದ್ದೀವಿ ಟ್ರೆಕ್ಕಿಂಗ್ ಮಾಡಿಕೊಂಡು 7 ರಿಂದ 8 ಕಿಲೋಮೀಟ್ರ್ ಮಿಂತಾಚ್. ಬ್ಯಾಗು ಭಾರ ಇದೆ, ಅರೌಂಡ್ 15 kg ಏನೋ ಇದೆ ನನ್ನ ಬ್ಯಾಗು. ಒಂದಿವೆ ಹೋಗ್ತಾ ಹೋಗ್ತಾ ಸಿಗ್ತೀನಿ, ಓಕೆನಾ? ಬಿಸಿಲು ಕೂಡ ಜಾಸ್ತಿ ಇದೆ, ಕೈ ಕೋಲ್ಡ್ ಆಗಿಬಿಟ್ಟಿದೆ ಫುಲ್. ಗ್ಲೌಸ್ ಹಾಕೋಬೇಕು. ಕತ್ತೆ ಕುದುರೆಗಳು ನೋಡಿ ಹೆಂಗೆ ನಿಂತಿದ್ದಾವೆ. ಹಾಯ್ 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 ನೋಡ್ರಿ ನೋಡ್ರಿ ನೋಡ್ರಿ, ಲೈನಲ್ಲಿ ಹೆಂಗೆ ಹೋಗುತ್ತೆ ನೋಡಿ. ಒಂದು ಬಿಟ್ಟು ಒಂದು ಹೋಗಲ್ಲ, ಒಂದರಿಂದ ಒಂದು ನೀಟಾಗಿ ಹೋಗ್ತವೆ. ನೀರು ಕುಡಿತಾ ಇದ್ದಾರೆ ಇಲ್ಲಿ ನೋಡಿ. ಇವತ್ತೆಲ್ಲ ಪೈನ್ವುಡ್ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗೋದು. ಇಲ್ಲಿ ನೋಡಿ ಮರಗಳು, ಪೈನ್ವುಡ್ ಮರಗಳು ಎಷ್ಟು ದೊಡ್ಡ ದೊಡ್ಡದಿದೆ ಅಂತ. ಇವೆಲ್ಲ ಫುಲ್ಲು ಪೈನ್ವುಡ್ ಫಾರೆಸ್ಟ್ ನೋಡಿ. ಆ ಮರ ಎಷ್ಟು ದೊಡ್ಡದಿದೆ ಅಂತ. ಫುಲ್ ಅಸೆಂಡಿಂಗ್ ಇದೆ ಗುರು. ಇವತ್ತು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಫುಲ್ಲು ಅಸೆಂಡಿಂಗೆ. ಎಲ್ಲ ಕೆಳಗಡೆಯಲ್ಲಿ ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾರೆ. ಅಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ, ಎಲ್ಲ ಸುಸ್ತಾಗಿ. ಸೂರ್ಯದೇವ ಗುಡ್ ಮಾರ್ನಿಂಗ್. ಮಳೆ ಮಾತ್ರ ಬರೆಸ್ಬೇಡ ಇವತ್ತು. ಮಳೆ ಬರ್ಸಿದ್ರೆ ಫುಲ್ ಪ್ರಾಬ್ಲಮ್ ಆಗೋಗುತ್ತೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ನಿನ್ನೆ ಮಳೆ ಬಂದು ಫುಲ್ಲು ಕಷ್ಟ ಆಗ್ಬಿಟ್ಟಿತ್ತು, ಸ್ಲಿಪ್ ಆಗ್ತಾಯಿತ್ತು ಬರಬೇಕಾದ್ರೆ. ಇವತ್ತೇನಾದರೂ ಮಳೆ ಬಂತು ಅಂದರೆ, ಅದು ಅಸೆಂಡಿಂಗ್ ಇರೋದು, ಮಳೆ ಬಂತು ಅಂದರೆ ಫುಲ್ ಡಿಫಿಕಲ್ಟ್ ಆಗೋಗುತ್ತೆ ಟ್ರೆಕ್ಕಿಂಗ್. ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಟ್ರೆಕ್ಕಿಂಗು. ಬೆಟ್ಟ ಹತ್ತುತ್ತಾ ಇದ್ದೀವಲ್ಲ, ಬ್ಯಾಗ್ ಬೇರೆ ಇದೆಯಲ್ಲ. ಬ್ಯಾಗೆ ಒಂದು 15 kg ಇದೆ ಗುರು. 15 kg ಮೇಲೆ ಅದು ಹಾಕೊಂಡು ಹೋಗ್ತಾ ಇದ್ದೀನಲ್ಲ, ಅದರಿಂದ ಕಷ್ಟ ಅನ್ನಿಸ್ತಾ ಇದೆ. ಅಸೆಂಡಿಂಗು ತುಂಬ ಕಷ್ಟ ಇದೆ ಅಪ್ಪ. ಆದರೂ ಬಿಡಲ್ಲ, ಹತ್ತೀನಿ, ಕಂಪ್ಲೀಟ್ ಮಾಡ್ತೀನಿ ನೋಡಿ. ಇದೇ ಥರ ಚಿಕ್ಕ ಚಿಕ್ಕ ಅಂಗಡಿ ಹಾಕ್ಕೊಂಡಿರ್ತಾರೆ, ಜ್ಯೂಸ್ ಎಲ್ಲ ಇಟ್ಟಿರ್ತಾರೆ. ಜ್ಯೂಸ್ ಇದೆ, ಆಮ್ಲೆಟ್ ಇದೆ, ಏನೋ ಚಾಕ್ಲೇಟ್, ಸ್ನಿಕ್ಕರ್ಸು, ಬಿಸ್ಕೆಟ್ ಎಲ್ಲ ಇದೆ ಇಲ್ಲಿ. ತಿನ್ಕೊಂತ ಹೋಗ್ಬೇಕಷ್ಟೇ. ಬಿಸ್ಕೆಟ್, ಚೌಕೋಪಾಯ್
ಪರವಾಗಿಲ್ಲ ಗುರು, ಬರೀ 20 ರೂಪಾಯಿ. ಕೆಳಗಡೆನೆ 10 ರೂಪಾಯಿಗೆ ಸಿಗುತ್ತೆ ಅಷ್ಟೇ. ಇಲ್ಲಿ 20 ರೂಪಾಯಿ ಅಂತ ಜಾಸ್ತಿನೇ ಏನು ರೇಟ್ ಹಾಕಿಲ್ಲ. चटनी चल रही है, चटनी चल रही है ना. ಏ ಜ್ಯೂಸ್ ಕಿತ್ನೆ ಕಾ? 40 का 40 ಕಾ. ಪರವಾಗಿಲ್ಲ, ನಾನು सिद्धू है. ರೋಡ್ ಎಂಟ್ರೋನ್ಕ सिद्धू तो ಜ್ಯೂಸ್ ತಗೊಂಡೆ, सीधी चटनी सिद्धू ಚೆನ್ನಾಗಿತ್ತು. 40 ರೂಪಾಯಿ ಅಂತ मीठा था ಅಷ್ಟೇ. ना नमकीन है. ಇಲ್ಲೇನೋ ಹಿಮಾಚಲ್ದು ಲೋಕಲ್ ಡಿಶ್ ಅಂತೆ. हाँ जी, ಏ ಬಾಯ್, ನಾಮ್ ಕ್ಯಾ ಹೈ ಇಸ್ಕಾ? सिद्धू ಸಿಡ್ಡು. ಸಿಡ್ಡು ಅಂತೆ. ಸಿಡ್ಡು ಲೋಕಲ್ ಡಿಶ್ ತಿಂತಾ ಇದ್ದೀನಿ ಈಗ. ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. टका आगे छोड़ दिया. ಸ್ವಲ್ಪ ಮೊಮೋಸ್ ಥರ ಇದೆ. ಅದಕ್ಕೆ ಇದು ಪುದೀನ ಚಟ್ನಿ ಕೊಟ್ಟಿದ್ದಾರೆ. मैं पहले मैगी बोल ಚೆನ್ನಾಗಿದೆ. रहा था, फिर अंकल ने एकदम से बोला सिद्धू खाओगे, मतलब खूब फास्ट. ಸಿಡ್ಡು ಹಿಮಾಚಲ್ ಲೋಕಲ್ ಡಿಶ್. ಚಟ್ನಿ ಜೊತೆ ತಿಂದರೆ ಚೆನ್ನಾಗಿದೆ. ಬರೀ ಅದನ್ನೇ ತಿಂದ್ರೆ ये जो खरोट होते हैं ना हमारे खरोटियाँ जो अखरोट की पेस्ट टाइप बनाते हैं. हाँ, इसको बनाते हैं, बीच में डालते हैं ये. ಓಕೆ. इसको ತಿಂತ ತಿಂತ ಯಾಕೋ मसाले होते हैं. ಇಷ್ಟ ಆಗ್ತಾ ಇಲ್ಲ ನನಗೆ ಇದು ಸಿಡ್ಡು. ತಿಂತ ತಿಂತ ಯಾಕೋ ಇಷ್ಟ ಆಗ್ತಾ ಇಲ್ಲ. ठीक है जनाब. ಇಲ್ಲಿ ನೋಡಿ, ಇಲ್ಲಿ ಲೋಕಲ್ ಜನಗಳು ಹೆಂಗೆ ಹೊತ್ಕೊಂಡು ಹೋಗ್ತಾರೆ ಅಂದರೆ ಸಿಲಿಂಡ್ರೆಲ್ಲ. ಹಾಂ ಅಪ್ಪ, ಎಷ್ಟು ಸ್ಟ್ರೆಂತ್ ಇರ್ಬೇಡ ನೋಡಿ ಅವರಿಗೆ. ಹೆಂಗಸರುಗಳು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಗುರು, ಕೆಳಗಡೆಗೆ ಸಿಲಿಂಡ್ರ್ ಹೊತ್ಕೊಂಡು ಬರ್ತಾ ಇದ್ದಾರೆ. ಹಾಂ ಅಪ್ಪ ಶಿವ, ಅದು 2 ಸಿಲಿಂಡ್ರು. ಓ ಎಮ್ ಜಿ, ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಮರ ಬಿದ್ದಿದೆ ಅಂತ. ದೊಡ್ಡ ದೊಡ್ಡ ಮರಗಳೇ ಬಿದ್ದಿರುತ್ತೆ ಇಲ್ಲಿ, ಬೇರೆ ಸಮೇತ. ಒಂದು ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗಿ ಏನಾದರೂ ಒಂದು ಬಿದ್ದಿರುತ್ತೆ. ಲ್ಯಾಂಡ್ಸ್ಲೈಡ್ ಇಲ್ಲ ಸಿಡ್ಲೋಡ್ದು ಏನಾದರೂ ಒಂದು ಆಗಿರುತ್ತೆ, ಬಿದ್ದಿರುತ್ತೆ. ಇಲ್ಲಿ ನೋಡಿ, ಅದು ಮರನೇ, ಬೇರು. ಈ ದಾರಿ ಮುಗಿತಾನೆ ಇಲ್ಲ ಗುರು. ಇನ್ನು ಬೆಟ್ಟ ಹತ್ತುತ್ತಾನೆ ಇದ್ದೀವಿ ಹೊರತು ಇನ್ನು ಮುಗಿತಾ ಇಲ್ಲ ದಾರಿ. ಫೈನಲಿ 78 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿಕೊಂಡು ಮಿಂತಾಜ್ ಕ್ಯಾಂಪ್ ಸೈಟಿಗೆ ರೀಚ್ ಆಗಿದ್ದೀವಿ. 78 ಕಿಲೋಮೀಟರ್ಸ್ ಅಂತಾರೆ, ಬಟ್ 78 ಕಿಲೋಮೀಟರ್ಸ್ಗೂ ಜಾಸ್ತಿನೇ ಅನ್ನಿಸ್ತು. ಮತ್ತು ಟೋಟಲಿ ಇವತ್ತು ಅಸೆಂಡಿಂಗು. ಈ ಥರ ಅಸೆಂಡಿಂಗ್ ವಿಂಟರ್ ಕ್ವೇರಿ ಪಾಸಲ್ಲೂ ಇರಲಿಲ್ಲ ಮತ್ತು ಅಮ್ತಾ ಪಾಸ್ ಟ್ರೆಕ್ಕಲ್ಲೂ ಇರಲಿಲ್ಲ. ಕಂಟಿನ್ಯೂ ಅಸೆಂಡಿಂಗ್ ಗುರು. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ ಇವತ್ತು ಮಿಂತಾಜ್ ಟ್ರೆಕ್ಕಿಂಗ್. ಎಲ್ಲ ನಮ್ಮ ಟೀಮೆಲ್ಲ ಬರ್ತಾಯಿದ್ದಾರೆ, ಇನ್ನೂ ಅಲ್ಲಿ ಕೆಳಗಡೆ ಇದ್ದಾರೆ. ನಾನು ಬಂದು ರೀಚ್ ಆಗಿದ್ದೀನಿ ಈಗ ಮಿಂತಾಜ್ಗೆ. ಮಿಂತಾಜ್ ಕ್ಯಾಂಪ್ ಸೈಟ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಇದೆ ಮಿಂತಾಜ್ ಕ್ಯಾಂಪ್ ಸೈಟು. भाई खेलेंगे.
हाँ क्या सोलो है सोलो बैठो हाँ बैठो जूस पियो जूस ಇದೆ ಮಿಂತಾಜ್ ಕ್ಯಾಂಪ್ ಸೈಟು ಸೂಪರ್ ಆಗಿದೆ ಅಲ್ಲ. ಮತ್ತೆ ಫ್ಲಾರ್ಸ್ ನೋಡಿ ಅಲ್ಲಿ ಎಲ್ಲ ಫ್ಲವರ್ಸ್ ಇದೆ. ವಾವ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗುರು. ಗುರು ಇಲ್ಲಿ ಕ್ಯಾಂಪ್ ಸೈಟ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಬಂತೆ ನಮ್ದು ಕ್ಯಾಂಪ್ ಸೈಟು. ನಾನು ಕ್ಯಾಂಪ್ ಸೈಟು ನೋಡಿದ ತಕ್ಷಣ ನಮ್ಮದೇ ಅನ್ಕೋಬಿಟ್ಟೆ ಮಿಂತಾಜ್ ಕ್ಯಾಂಪ್ ಸೈಟು. ಇನ್ನು ಇದೆಯಂತೆ ಗುರು ಕ್ಯಾಂಪ್ ಸೈಟು, ಇನ್ನು ಮುಂದೆ ಇದೆಯಂತೆ ನಮ್ಮದು, ಇನ್ನು ಹತ್ಬೇಕಂತೆ. ಇನ್ನು 1.5 ಕಿಲೋಮೀಟ್ರ್ ಇದೆಯಂತೆ ಕ್ಯಾಂಪ್ ಸೈಟು. ಇದು ನಮ್ದೆಲ್ಲ ಕ್ಯಾಂಪ್ ಸೈಟು. ಎಲ್ಲರಿಗೂ ನಮ್ಮದೇ ಕ್ಯಾಂಪ್ ಸೈಟು ಅಂತ ಹೇಳಿದ್ ಮಾಡ್ಬಿಟ್ಟಿದ್ದೆ. ಲಾಸ್ಟು ಗೈಡ್ ಬಂದಾದ್ಮೇಲೆ ಹೇಳ್ತೀನಿ ನಮ್ದೆಲ್ಲ ಇದು ಕ್ಯಾಂಪ್ ಸೈಟು ಅಂತ. ಇನ್ನು ದೂರ ಇದೆ ಗುರು ಕ್ಯಾಂಪ್ ಸೈಟು, ಇನ್ನು ಹತ್ಕೊಂಡು ಹೋಗ್ಬೇಕು ಬೆಟ್ಟನ. ಇನ್ನು ಬೆಟ್ಟ ಹತ್ತಿ ಮತ್ತೆ ಇಳಿಬೇಕು. ಅಂತೂ ಇಂತೂ ಮಿಂತಾಜ್ ಕ್ಯಾಂಪ್ ಸೈಟ್ ಕಾಣಿಸ್ತಾ ಇದೆ. 78 ಕಿಲೋಮೀಟರ್ಸ್ ಅಸೆಂಡಿಂಗ್ ಮಾಡಿಕೊಂಡು ಇವತ್ತೆಲ್ಲ ಬರೀ ಬೆಟ್ಟ ಹತ್ತದೇ ಆಯಿತು. ಈಗ ಮಿಂತಾಜ್ ಕ್ಯಾಂಪ್ ಸೈಟ್ ಇಲ್ಲಿಂದ ಕಾಣಿಸ್ತಾ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಕ್ಯಾಂಪ್ ಸೈಟ್ ಅದೇ ಮಿಂತಾಜ್ ಕ್ಯಾಂಪ್ ಸೈಟು. ಈಗ ಅಲ್ಲಿಗೆ ಮತ್ತೆ ಡಿಸೆಂಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಅಲ್ಲಿಗೆ ಡಿಸೆಂಡಿಂಗ್ ಮಾಡ್ಕೊಂಡು ಹೋಗಿ ತಲುಪಬೇಕು. ಇನ್ನ ಇದೆ ಗುರು ಡಿಸೆಂಡಿಂಗ್. ಪಿಕ್ಚರ್ ಅಭಿ ಬಾಕಿ ಹೇ. ಡಿಸೆಂಡಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಕ್ಯಾಂಪ್ ಸೈಟ್ ರೀಚ್ ಆದ್ವಿ. ಮಿಂತಾಜ್ ಕ್ಯಾಂಪ್ ಸೈಟ್ ಅಂತೂ ಇಂತೂ ಮಿಂತಾಜ್ ರೀಚ್ ಆಗಿದ್ದೀವಿ. ಇವತ್ತೆಲ್ಲ ಫುಲ್ಲು ಡಿಫಿಕಲ್ಟ್ ಗುರು, ತುಂಬಾ ಕಷ್ಟ ಆಯ್ತು ಇವತ್ತು. ಬಹುತ್ ಕಷ್ಟ. ಕಷ್ಟ ಇತ್ತು. ಕ್ಯಾಂಪ್ ಸೈಟ್ ರೀಚ್ ಮಾಡಿದ್ದೀವಿ. 7 ರಿಂದ 8 ಕಿಲೋಮೀಟರ್ ಇವತ್ತು ಅಸೆಂಡಿಂಗ್, ಫುಲ್ ಅಸೆಂಡಿಂಗು. ಒಂದು ಕಡೆನೂ ಫ್ಲಾಟ್ ಇಲ್ಲ, ಪಾತು ಆ ಥರ ಡಿಫಿಕಲ್ಟ್ ಆಗಿತ್ತು ಇವತ್ತು. ಇವತ್ತು ಮಾತ್ರ ತುಂಬ ಟಯರ್ಡ್, ಕೇಳಂಗೆ ಇಲ್ಲ ಇವತ್ತು ಟ್ರೆಕ್ಕಿಂಗನ್ನು. ಕ್ಯಾಂಪ್ ಸೈಟ್ ನೋಡಿ ಸಖತ್ತಾಗಿದೆ ಅಲ್ಲ, ಸೂಪರ್. ನಮ್ಮ ಟೆಂಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಟೆಂಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಟೆಂಟ್. ಮತ್ತು ನೈಟ್ ಇಲ್ಲೇ ಸ್ಟೇ ಮಾಡ್ತೀವಿ ನಾವು. ಮತ್ತು ನಾಳೆ ಮೊದಲು ನಗಾರಿಗೆ ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡ್ತೀವಿ. ಮಿಂತಾಜ್ ಕ್ಯಾಂಪ್ ಸೈಟ್ ಇದು.
ನೋಡಿ ಮಿಂತಾಜ್ ಕ್ಯಾಂಪ್ ಸೈಟ್ ತೋರಿಸ್ತೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಅಲ್ಲಿ ಹೂಗಳು ನೋಡಿ ಎಷ್ಟು ಸಖತ್ತಾಗಿರ್ತವೆ ಹೂಗಳು. बता क्या क्रिकेट खेल रहे हैं क्या? आज हम क्रिकेट खेल रहे हैं। क्रिकेट खेल के टाइम पास कर रहे हैं? नहीं टाइम पास भी हो रहा, मजे भी ले रहे हैं। अच्छा हाँ ये ಚಲೋ 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 ನಮ್ಮ ಥರನೇ ಯಾವುದಾದ್ರೂ ಅವ್ನ ಗೆರೆ ಮುಟ್ಬೇಕು. ಫಸ್ಟ್ ಕವನೇ फर्स्ट में हूँ। अच्छा आ जाओ कमांडो की एक थोड़ा। कमांडो इज फर्स्ट. सब ये भी आए हैं। हेलो गाइस आ जाओ। चलो चक्के की वीडियो बनाने पीछे से। कहीं उसी पे लग जाए फिर तो हाँ उठी पे ट्राई ट्रायल ट्रायल. करने यार नीचे के लिए बनाना लंबा छक्का मारूंगा। या सिक्स. चक्के की वीडियो बनाओ। ಇಂದಿನ ನಮ್ಮ 2ನೇ ದಿನ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಆ ದಟ್ಟ ಕಾಡಿನ ಮಧ್ಯೆ ಮುಂದುವರೆದ ಹಾದಿ, ತಂಪಾದ ಗಾಳಿ ಮತ್ತು ಆ ಸೂರ್ಯದೇವನ ಕಿರಣಗಳು ನಮ್ಮ ಶರೀರವನ್ನು ತಾಗಿ ಮನಸ್ಸಿಗೆ ಒಂದು ಬೆಚ್ಚನೆಯ ಭಾವವನ್ನು ಮೂಡಿಸ್ತಾ ಇತ್ತು. ಮತ್ತು ಮಿಂತಾಜ್ಗೆ ತಲುಪಿ ಅಲ್ಲಿ ಕಂಡಂತಹ ಅದ್ಭುತ ನೈಸರ್ಗಿಕ ಸೌಂದರ್ಯ ಮತ್ತು ಅಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಂಡಂತಹ ಕ್ಷಣಗಳು ತುಂಬಾ ಮ್ಯಾಜಿಕಲ್ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನಾಳೆ ನಮ್ಮ ಪಯಣ ನಗಾರುವಿನತ್ತ ಇನ್ನೊಂದು ಅದ್ಭುತ ದಿನಕ್ಕಾಗಿ ವೆಯ್ಟ್ ಮಾಡಿ, ಮರೆಯದೆ ನೋಡಿ. ಅಂಟಿಲ್ ದೆನ್, ಬಾಯ್ ಬಾಯ್.